ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಚೆನ್ನಾಗಿ. ಸುರಿಯೋ ಮಳೆ, ವಾರಗಟ್ಟಲೆ ಬರುವಂಥ ಮಳೆ ಕೇವಲ 1 ಗಂಟೆಯಲ್ಲಿ 100 ಮಿಲಿಮೀಟ್ರ್ ಮಳೆ ಬಂದರೆ ಅದಕ್ಕೆ ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಆರು ತಿಂಗಳಲ್ಲಿ ಬರೋ ಮಳೆ 3 ತಿಂಗಳಲ್ಲಿ ಸುರಿತಾ ಇದೆ. ಇದು ಬಹಳ ಹಾನಿ ಉಂಟು ಮಾಡ್ತಾ ಇದೆ. ಮಳೆ ಬಂದರೆ 1 ತಿಂಗಳ ಮಳೆ 1 ದಿವಸದಲ್ಲಿ ಬರೋದು, 1 ದಿವಸದಲ್ಲಿ ಬರುವಂಥ ಮಳೆ 15 ನಿಮಿಷದಲ್ಲಿ ಬರೋದು, ಇಂಥವು ಇಂಪ್ಯಾಕ್ಟ್ಸು ಜಾಸ್ತಿ ಆಗ್ತಾಯಿದ್ದಾವೆ. ಸರ್ಕಾರ ಏನಾದರೂ ಪ್ರಿಕಾಷನ್ಸು ಪ್ರಿವೆನ್ಷನ್ಸ್ ಏನಾದರೂ ಮಾಡ್ತಾ ಇದೆಯಾ? ನಾವು ಕೆಲವು ವಿಪತ್ತುಗಳನ್ನು ತಡೆಗಟ್ಟಕ್ಕಾಗೋದಿಲ್ಲ, ಆದರೆ ಅದರಿಂದ ಆಗುವ ಪರಿಣಾಮಗಳೇನಿರ್ತವೆ ಅವನ್ನು ಉಪಶಮನ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಅವ್ರು ಮೊನ್ನೆ ಅಂದರು ಬಿತ್ತನೆ ಮಾಡೋ ಮೊದಲು ಯೋಚನೆ ಮಾಡಿ ಅಂತ. ಅಚ್ಚುಕಟ್ಟು ಪ್ರದೇಶದಲ್ಲಿ ಅವರು ಅದೇ ಕ್ರಾಪುಗಳಿಗೆ ಸ್ಟಿಕನ್ ಆಗಿಬಿಟ್ಟಿರ್ತಾರೆ. ಅವರು ಭತ್ತ ಬಿತ್ತಬೇಕು, ಕಬ್ಬು ಹಾಕಬೇಕು. ಇವು ಹೆಚ್ಚು ನೀರು ಬಳಕೆ ಮಾಡುವಂಥ ಬೆಳೆಗಳು ಇವೆಲ್ಲ. ಸೊ ಅವರು ಹೇಳೋದು ಬಿತ್ತನೆ ಮಾಡಬಾರ್ದು ಅಂತಲ್ಲ. ಈ 2018ರಲ್ಲಿ ಕೊಡಗಲ್ಲಾಗಿದ್ದು, ವಯನಾಡಲ್ಲಾಗಿದ್ದು ಇದೆಲ್ಲ ಬಹುಶಃ ಕ್ಲೌಡ್ ಬರ್ಸ್ಟಿಂದಾನೆ. ಯಾಕೆಂದರೆ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲೂ ಅದಕ್ಕಿಂತ ಹೆಚ್ಚು ಮಳೆ ಆಗಿತ್ತು. ಆದರೆ ಅದಾಗುವಾಗ ನಾವು ಬಹುಶಃ ಲ್ಯಾಂಡ್ ಹಾಳು ಮಾಡ್ಕೊಂಡಿದ್ವಿ, ಒಂದಷ್ಟು ಅಗದು ಅದನ್ನು ಬಗ್ದು ಏನೇನೋ ಮಾಡಿದ್ವಿ. ಸೊ ಇದಾಗಿದ್ದರಿಂದನೇ ಬಹುಶಃ ನೀವು ಹೇಳ್ತಾ ಇರೋದು ಅದು ಅಂತ ಅನಿಸುತ್ತೆ ಈಗ ಆಗ್ತಾ ಇರೋದು. ಸೊ ಇದಕ್ಕೆ ಸರ್ಕಾರ ಏನಾದರೂ ಪ್ರಿಕಾಷನ್ಸು ಪ್ರಿವೆನ್ಷನ್ಸ್ ಏನಾದರೂ ಮಾಡ್ತಾ ಇದೆಯಾ? ಎಚ್ಚರಿಕೆ ಏನಾದರೂ ಕೊಡೋ ಅರಣ್ಯ ಇಲಾಖೆ ಏನಾದ್ರು ಮಾಡ್ತಾರಾ ಈ ಥರದ್ದು ಅಂತ? ಅಲ್ಲ, ಆ್ಯಕ್ಚುಲಿ ನೋಡಿ, ಯಾವುದೇ ವಿಪತ್ತುಗಳ ಆಗಬೇಕಾದ್ರೆ ನಾವು ಕೆಲವು ವಿಪತ್ತುಗಳನ್ನು ತಡೆಗಟ್ಟಕ್ಕಾಗೋದಿಲ್ಲ, ಆದರೆ ಅದರಿಂದ ಆಗುವ ಪರಿಣಾಮಗಳೇನಿರ್ತವೆ ಅವನ್ನು ಉಪಶಮನ ಮಾಡ್ಬೋದು. ನೀವು ಸರಿಯಾದ ಪೂರ್ವ ಸಿದ್ಧತೆ ಮಾಡಿಕೊಂಡಾಗ ವಿಪತ್ತುಗಳಿಂದ ಆಗುವ ಅನಾಹುತಗಳನ್ನು ಸಾಕಷ್ಟು ತಗ್ಗಿಸ್ಬೋದು. ಭಾಳ ಚೆನ್ನಾಗೇ ಇದೆ. ಮೊದಲು ಈಗ ವಿಪತ್ತು ನಿರ್ವಹಣೆಗೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ನಮಗೆ ಬಡ್ಜೆಟ್ ಅಲೊಕೇಶನ್ಸಲ್ಲಿ ಬರ್ತಾಯಿದ್ದ ದುಡ್ಡು. ಮೊದಲು ನಾನು ನೋಡಿದಂಗೆ, ನಾನು 30-35 ವರ್ಷ ಈ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಮೊದಲು ನಿಮಗೆ ಕೆಲಾಮಿಟಿ ಫಂಡ್ ಅಂತ ಬರ್ತಾಯಿತ್ತು. ಕೆಲಾಮಿಟಿ ಅಂದರೆ ಫಾರ್ ಎಕ್ಸಾಂಪಲ್ಲು ಏನನ್ನ ಒಂದು ಆಯಿತು, ಅಲ್ಲಿ ಅವ್ರಿಗೆ ಜಸ್ಟ್ ಅವ್ರು ರಿಲೀಫ್ ಕೊಡೋಕ್ಕೆ ಮಾತ್ರ ದುಡ್ಡು ಬರ್ತಾಯಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಹೆಂಗಾಗಿದೆ ಅಂದರೆ ರಿಲೀಫ್ ಸೆಂಟ್ರಿಕ್ ಅಂತ ನಾವೇನು ಕರಿತಿದ್ದೀವಿ, ಇವಾಗ ಪ್ಯಾರಾಡೈಮ್ ಶಿಫ್ಟ್ ಫ್ರಮ್ ರಿಲೀಫ್ ಸೆಂಟ್ರಿಕ್ ಟು ಬೇರೆ. ನೀವು ಪ್ರಿಪೇರ್ಡ್ನೆಸ್ಸು ಮಾಡ್ಕೊಬೇಕು, ಭಾಳ ಮುಖ್ಯ. ಇವಾಗ 3-4 ಫೇಸಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ಪ್ರಿಪೇರ್ಡ್ನೆಸ್ಸು, ಮಿಟಿಗೇಷನ್ನು, ಅಂದರೆ ವಿಪತ್ತುಗಳು ಸಂಭವಿಸುವ ಮೊದಲೇ ತೊಗೊಳ್ಬೇಕಾದಂಥ ಪ್ರಿಕಾಷನ್ಸು. ಒಂದು ಉಪಶಮನ ಕಾರ್ಯಕ್ರಮಗಳು ಮೊದಲೇ ನೀವು ಮಾಡ್ಕೊಳ್ಳೋದು, ಒಂದು ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು. ನಾವು ಈ ವಿಪತ್ತುಗಳು ಆದರೆ ಏನು ಮಾಡಬೇಕು ಅನ್ನೋದ್ರ ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ನಮಗೆ ಆದಷ್ಟು ಇದರಿಂದ ಪರಿಣಾಮಗಳನ್ನು ತಗ್ಗಿಸ್ಬೋದು. ನಾವಿಲ್ಲ ಅಂತ ಅಲ್ಲ. ನಾವು ಅಫ್ಕೋರ್ಸ್ ಇವಾಗ ನಮಗೆ 18ರಲ್ಲಿ ಆಗಿರ್ತಕ್ಕಂಥದ್ದು, ವಯನಾಡಲ್ಲಿ ಇತ್ತೀಚಿನ ದಿನದಲ್ಲಿ ಆಗಿರ್ತಕ್ಕಂಥ ಈವೆಂಟ್ಸ್ಗಳು ನೋಡಿದರೆ, ಒಂದು ಕಡೆ ನೇಚರು ಅದು ಒಂದು ಪ್ರಕೃತಿ ಅದನ್ನು ಸ್ವರೂಪ ಬದಲಾದಾಗ ಏನಾಗುತ್ತೆ ಅನ್ನೋದು ತೋರಿಸಿದರೆ ಮಳೆ ಜಾಸ್ತಿ ಆಗೋದು. ಇನ್ನೊಂದು ಇದಕ್ಕೆಲ್ಲವಕ್ಕೂ ಕಾರಣ ಕೆಲವೆಲ್ಲ ನಾವು ಅವೈಜ್ಞಾನಿಕ ಒಂದು ಏನೇ ಮಾಡೋಕ್ಕೆ ಹೋದ್ರೂ ಅಂಥ ಭಾಗಗಳಲ್ಲಿ ಒಂದು ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಆದಾಗ ಇಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನೀವು ಇವಕ್ಕೆಲ್ಲವಕ್ಕೂ ನೀವು ಅದರ ಪರಿಣಾಮ ತಗ್ಗಿಸ್ಬೇಕು ಅಂದರೆ ಡೆಫಿನೆಟ್ಟಾಗಿ ನೀವು ಪೂರ್ವ ಸಿದ್ಧತೆ ಅಥವಾ ಉಸ್ತುವಾರಿ ಮಾಡೋದು ಒಂದಾದರೆ, ಇದಕ್ಕೆ ಪೂರ್ವ ಸಿದ್ಧತೆ ಮತ್ತು ಉಪಶಮನ ಪ್ರೋಗ್ರಾಮ್, ಮಿಟಿಗೇಷನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ, ಅದು ಮಾಡಲೇಬೇಕು. ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಮೊದಲು ಏನು SDRF NDRF ಅಂತ ದುಡ್ಡು ಬರ್ತಾಯಿತ್ತು ಅಥವಾ ಕೊಡ್ತಾಯಿದ್ರು ಏನನ್ನ ಆದಾಗ, ಇವಾಗ ನಾರ್ಮ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸುಮಾರು ನಮಗೆ ಬರೋ SDRFಲ್ಲೇ ಸುಮಾರು 30% ಪ್ರಿಪೇರ್ಡ್ನೆಸ್ಗೆ ಮತ್ತು ಪೂರ್ವ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಅವೇರ್ನೆಸ್. ಸೊ ವಿಪತ್ತುಗಳಲ್ಲಿ ಬಹಳ ಮುಖ್ಯ ಒಂದು ಅಂದರೆ ಅವೇರ್ನೆಸ್, ಅರಿವು ಮೂಡಿಸುವ ಕಾರ್ಯಕ್ರಮಗಳು ಆಗಬೇಕಾಗ್ತದೆ. ಏನು ಸರ್ಕಾರ ಅಥವಾ ಏನೋ ಮುನ್ಸೂಚನೆ ಕೊಟ್ಟಾಗ ಅದನ್ನು ಹೆಂಗೆ ಅರ್ಥೈಸಬೇಕು ಅನ್ನೋದು ಸತಿನೂ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಇದನ್ನೆಲ್ಲನೂ ಅರಿವು ಮೂಡಿಸುವ ಕಾರ್ಯಕ್ರಮ, ಸಮುದಾಯನ ಒಳಪಡಬೇಕು. ಯಾವುದೇ ವಿಪತ್ತು ನಿರ್ವಹಣೆಯಲ್ಲಿ ಏನನ್ನ ಮಾಡಬೇಕಂದ್ರೆ ನೀವು ಸಮುದಾಯವನ್ನು ಒಳಪಡಿಸ್ಕೊಂಡೇ ಮಾಡಬೇಕಾಗ್ತದೆ.
ಸರ್ ಇಲ್ಲಿ ತಾವು ಹೇಳಿದ್ದು ತುಂಬ ಇಂಪಾರ್ಟೆಂಟ್ ವಿಷಯ. ಅಂದರೆ ಈ ನೀವು ಮಾನಿಟ್ರಿಂಗ್ ಮಾಡ್ತೀರಾ, ಸೊ ಡಿಸಾಸ್ಟರ್ ಏನಾಗುತ್ತೆ ಅನ್ನೋದು ಸರ್ಕಾರಕ್ಕೆ ನೀವು ಕೊಡ್ತೀರಾ, ಹೀಗಾಗೋ ಸಾಧ್ಯತೆ ಇದೆ, ಹೀಗಾಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದನ್ನು ಸರ್ಕಾರ ಕೃಷಿಕರಿಗೆ, ಜನಸಾಮಾನ್ಯರಿಗೆ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವ್ರು ಮೊನ್ನೆ ಅಂದರು ಬಿತ್ತನೆ ಮಾಡೋ ಮೊದಲು ಯೋಚನೆ ಮಾಡಿ ಅಂತ. ಬಟ್ ಜನ ಅದಕ್ಕೆ ವಿರೋಧ ಶುರು ಮಾಡಿಕೊಂಡ್ರು. ನೋಡಿ ಬಿತ್ತನೆ ಮಾಡಬೇಡಿ ಅಂತ ಇದ್ದಾರೆ ಅನ್ನೋ ರೀತಿ. ಇದನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬಿಡುತ್ತಲ್ವಾ? ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಇದನ್ನ ಸರ್ಕಾರ ಆಗಲಿ? ಯಾವತ್ತೂ ಅಷ್ಟೇ ಸಮುದಾಯದ ಬಗ್ಗೆದಲ್ಲಿ ಅರಿವು ಮೂಡಿಸ್ಬೇಕಂದ್ರೆ ಹಂಗೆ ಹೇಳಿದ್ರೆ ಆಗೋದಿಲ್ಲ. ಯಾವತ್ತೂ ಅಷ್ಟೇ. ಇವಾಗ ನಮಗೆ ಕಾವೇರಿಯಲ್ಲಿ ಈ ವರ್ಷ ನೀರಿನ ಹರಿವು ಭಾಳ ಕಡಿಮೆ ಇದೆ. ಕಮಾಂಡ್ ಏರಿಯಾದಲ್ಲಿ ಅವಾಗ ಡ್ಯಾಮ್ಗಳಲ್ಲಿ ಭಾಳ ಶೇಖರಣೆ ಕಡಿಮೆ ಆಗಿದೆ, ಸಂಗ್ರಹಣ ಕಡಿಮೆ ಆಗಿದೆ. ಇದೆಲ್ಲ ಸರಿಯೇ. ಅದನ್ನು ಅಫ್ಕೋರ್ಸ್ ಕಮಾಂಡ್ ಏರಿಯಾದವ್ರು ಏನು ಮಾಡ್ತಾರೆ, ಅಚ್ಚುಕಟ್ಟು ಪ್ರದೇಶದಲ್ಲಿ ಅವರು ಅದೇ ಕ್ರಾಪುಗಳಿಗೆ ಸ್ಟಿಕನ್ ಆಗಿಬಿಟ್ಟಿರ್ತಾರೆ. ಅವರು ಭತ್ತ ಬಿತ್ತಬೇಕು, ಕಬ್ಬು ಹಾಕಬೇಕು. ಇವು ಹೆಚ್ಚು ನೀರು ಬಳಕೆ ಮಾಡುವಂಥ ಬೆಳೆಗಳು ಇವೆಲ್ಲ. ಸೊ ಅವರು ಹೇಳೋದು ಬಿತ್ತನೆ ಮಾಡಬಾರ್ದು ಅಂತಲ್ಲ. ಕಮಾಂಡ್ ಏರಿಯಾಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಇವಾಗ ನೀರಾವರಿ ಮಾಡದಿದ್ರೂ ಸಹ ಬೇರೆ ಬಿತ್ತನೆ ಮಾಡಲಿಕ್ಕೂ ಅವ್ರಿಗೆ ಭಾಳ ಕ್ರಾಪ್ಸ್ ಇದ್ದಾವೆ. ನೀರು ಕಡಿಮೆ ಉಣಿಯುವಂಥ ಕ್ರಾಪ್ಸು. ಅದರಲ್ಲೂ ಆ ಕಮಾಂಡ್ ಏರಿಯಾದಲ್ಲಿ ಏನಾಗ್ತದೆ ಅಂದರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ತೇವಾಂಶ ಜಾಸ್ತಿ ಇರ್ತದೆ. ಬರೀ ಆ ತೇವಾಂಶಕ್ಕೆ ಬೆಳೆಯುವಂಥ ಬೆಳೆಗಳಿದ್ದಾವೆ. ತೇವಾಂಶ ಮಣ್ಣಲ್ಲಿರ್ತಕ್ಕಂಥ ತೇವಾಂಶ ಆಗಿರ್ಬೋದು, ಮತ್ತು ಅಲ್ಲಿ ಮಳೆ ಬಂದಾಗ ಸಫಿಷಿಯೆಂಟಾಗಿ ಪ್ಯಾಡಿಗೆ ನೀವೇನು ಇನ್ವೆಸ್ಟ್ ಮಾಡಿ ಇದು ಮಾಡ್ತೀರೋ, ಉತ್ಪಾದನೆ ಮಾಡಿ ಅದರಿಂದ ಏನು ಆರ್ಥಿಕತೆ ಹೆಚ್ಚಿಸ್ತಿರೋ ಅಷ್ಟೇ ಆರ್ಥಿಕತೆ ಕಡಿಮೆ ನೀರು ಬಯಸುವಂಥ ಬೆಳೆಗಳನ್ನು ಬೆಳಿಬೋದು. ಇದನ್ನು ಈ ಥರ ಅವ್ರಿಗೆ ಅರಿವು ಮೂಡಿಸ್ಬೇಕು. ಬೆಳಿಬಾರ್ದು ಅಂತ ಅಲ್ಲ. ನೀವು ಏನು ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದಿದೆ ಅದನ್ನು ಸದ್ಯಕ್ಕೆ ನಿಲ್ಲಿಸಿ. ಇವಾಗ ನಮ್ಮಲ್ಲಿ ಸಂಗ್ರಹಣ ಆಗಿರ್ತಕ್ಕಂಥ ನೀರು ಕೇವಲ 50% ನೀರು ಇವಾಗ ಸಂಗ್ರಹಣ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಅದು ಕುಡಿಯೋ ನೀರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಹೇಳಿರೋ ಪ್ರಕಾರ ಈವನ್ನು ನೀವು ಏನು ವಾಟರ್ ಪಾಲಿಸಿ ಅಂತ ಕರಿತೀವಿ, ಆ ವಾಟರ್ ಪಾಲಿಸಿ ಪ್ರಕಾರವೂ ಸಹ ಮೊದಲನೇ ಆದ್ಯತೆ ನೀವು ಕುಡಿಯೋ ನೀರು ಕೊಡಬೇಕು. ತದನಂತರದ್ದು ನೀವು ಅಗ್ರಿಕಲ್ಚರು, ಇಂಡಸ್ಟ್ರಿ ಇವೆಲ್ಲ ನೆಕ್ಸ್ಟು. ಅದರಿಂದ ಆ ಥರ ಇರೋದ್ರಿಂದ ಕುಡಿಯೋ ನೀರಿಗೆ ಫಸ್ಟು ಆದ್ಯತೆ ಕೊಟ್ಟಿರೋದ್ರಿಂದ ಇವಾಗ ಅಲ್ಲಿ ಕಮಾಂಡ್ ಏರಿಯಾಗಳಲ್ಲಿ ನೀರು ಬಿಡ್ತಾ ಇಲ್ಲ. ಇದು ಆಗಿರ್ತಕ್ಕಂಥ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಆಗಬೇಕು. ಪ್ಲಸ್ಸು ನಾವು ಬರ ಅಂದ ತಕ್ಷಣ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಬೋದು. ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಬೇಕಾಗ್ತದೆ, ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ನೀರಿದೆ, ಎಷ್ಟು ನೀರು ಬೇಕಾಗ್ತದೆ, ಡಿಮ್ಯಾಂಡ್ ಸಪ್ಲೈ ರೇಷಿಯೋ ಅಂತ ಕರಿತೀವಿ, ಅವನ್ನೆಲ್ಲ ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಮಾಡಿ ಅದನ್ನು ತಕ್ಕಂತೆ ಬರ ಅಂದ ತಕ್ಷಣವೇ ನೀವು ಮೊದಲಿಂದನೇ ಅರಿವು ಮೂಡಿಸೋ ಕಾರ್ಯಕ್ರಮ ಏನು ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ನಿಮ್ಮ ಒಂದು ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗ್ತದೆ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತ. ಇದು ಭಾಳ ಮುಖ್ಯ. ಸೊ ಮೊದಲಿಂದನೇ ಇಂಥವೆಲ್ಲ ಕಾರ್ಯಕ್ರಮಗಳು ಹಾಕಬೇಕು. ಮಳೆ ಕಡಿಮೆ ಆಗ್ತದೆ, ಬರ ಅಂದ ತಕ್ಷಣವೇ ಏನು ಬಿತ್ತನೆ ಮಾಡಬೇಕು ರೈತರು. ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಹಾಕಬೇಕಾ, ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಹಾಕಬೇಕಾ, ಅದು ಹೆಚ್ಚು ನೀರು ಬಯಸುವಂಥ ಕ್ರಾಪ್ಸು ಬೆಳೆಯೋಕ್ಕಾಗೋದೇ ಇಲ್ಲ. ಫಸ್ಟ್ ಆಫ್ ಆಲು ಡ್ರೌಟಲ್ಲಿ ಎಂಥ ಕ್ರಾಪ್ಸ್ ಹಾಕಬೇಕು, ಅದಕ್ಕೆ ಬೇಕಾಗಿರೋ ಸೀಡ್ಸ್ ಇದ್ದಾವ, ಅದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ಸ್ ಇದೆ, ಇವೆಲ್ಲನೂ ಪೂರ್ವ ಸಿದ್ಧತೆ ಮಾಡ್ಕೊಬೇಕು. ಜನರಲ್ಲಾಗಿ ನಾವೇನು ಮಾಡ್ತೀವಿ, ಕ್ರಾಪಿಂಗ್ ಪ್ಯಾಟರ್ನ್ ಬಂದಾಗ ಯಾವ ವರ್ಷ ಎಲ್ಲೆಲ್ಲಿ ಯಾವಾಗ ಹಾಕ್ತೀವೋ ಅದೇ ಹಾಕ್ತೀವಿ, ಅದು ಹಾಕ್ಬಾರ್ದು. ಬರ ಅಂದ ತಕ್ಷಣ ಬರಕ್ಕೆ ತುತ್ತಾಗದಂತಹ ಕ್ರಾಪ್ಗಳು ಸಾಕಷ್ಟಿದ್ದಾವೆ. ನಾವೇನು ಇವಾಗ ಮಿಲೆಟ್ಸ್ ಅಂತ ಕರಿತಿದ್ದೀವಿ, ಆ ಕ್ರಾಪ್ಸು ಭಾಳ ಕಡಿಮೆ ನೀರು. ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಬರ ಇದ್ದಿದ್ದೆ, ಮೊದಲೆಲ್ಲ ಬರ ಬರ್ತಿರ್ಲಿಲ್ಲ, ಬರ ಅಂತ ಯಾರು ಕೇಳ್ತಿರ್ಲಿಲ್ಲ. ಇವಾಗ ಏನಾಗಿದೆ ಅಂದರೆ ಈ ಜನಗಳಲ್ಲಿ ಬರ ಅಂದ ತಕ್ಷಣ ಏನೋ ನಮಗೆ ಅದರಿಂದ ಮಳೆ ಬರಲಿಲ್ಲ, ಕ್ರಾಪ್ಸ್ ಆಗಲಿಲ್ಲ ಅಂದ ತಕ್ಷಣ ಗೌರ್ಮೆಂಟ್ನ ಸಪೋರ್ಟ್ ಕೇಳೋದಾಗ್ತದೆ. ಆದರೆ ಅದಕ್ಕೆ ನಾವು ಮಾಡಬೇಕಾಗಿರೋದು ಯಾವ ಬೆಳೆ ಬೆಳಿಬೇಕು, ಜೂನ್ ತಿಂಗಳಲ್ಲಿ ಮಳೆ ಬರ್ತಿದ್ರೆ ಜುಲೈಯಲ್ಲಿ ಏನು ಮಾಡಬೇಕು, ಜುಲೈ ತಿಂಗಳು ಮಳೆ ಕೈ ಕೊಟ್ಟರೆ ಆಗಸ್ಟಲ್ಲಿ ಏನು ಮಾಡಬೇಕು, ಕಾಂಟಿಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಮಾಡಿಟ್ಟಿರ್ತಾರೆ. ಬಟ್ ಇದು ಸರ್ ಇಲ್ಲಿ ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ, ಸರ್ಕಾರ ಇದನ್ನು ಕೊಡೋ ಪ್ರಯತ್ನನೂ ಮಾಡೋದಿಲ್ಲ, ಜನ ಅದನ್ನು ಕೇಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಇದಕ್ಕೊಂದು ಪ್ಲ್ಯಾನ್ ಇಲ್ವಾ ಸರ್ಕಾರದಲ್ಲಿ? ಅಂದರೆ ಈ ಸಾರಿ ಬರ ಬರುತ್ತೆ ಅಂದರೆ ಪ್ರಿಪೇರ್ಡ್ ಆಗಿ ಈ ಬೆಳೆ ಬೆಳೀರಿ, ಇದ್ರ ಬದಲು ಇದಿಟ್ಕೊಳ್ಳಿ, ಆಲ್ಟರ್ನೇಟನ್ನು ಮಾಡಿ ಅನ್ನುವಂಥ ಮಾಹಿತಿ ಕೊಟ್ಟು ಅವ್ರಿಗೆ ಅರಿವು ಮೂಡಿಸ್ಬೇಕಾದಂಥ ಪ್ರಯತ್ನಗಳನ್ನ ಇಲ್ಲಿವರೆಗೂ ಕಾಣ್ತಾ ಇಲ್ಲ. ಇಷ್ಟು ಇವತ್ತು ಕಮ್ಯುನಿಕೇಷನ್ ಈಸಿ ಆಗಿದೆ. ಇವತ್ತು ಎಲ್ಲ ಕಡೆ ಸರ್ಕಾರ ಮನೆಗೆ ಹಳ್ಳಿಗೆ ತಲುಪೋದು ತುಂಬ ಸುಲಭವಾಗಿ. ಯಾಕೆ ಮಾಡ್ತಾ ಇಲ್ಲ? ಇಲ್ಲ, ಈಗ
ಈಗ ಏನಾಗ್ತದೆ, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಮೀಟಿಂಗ್ಸ್ ಆಗ್ತದೆ ಬರ ನಿರ್ವಹಣೆ ಬಗ್ಗೆ. ಏನು ಮಾಡಬೇಕು, ಕುಡಿಯೋ ನೀರಿನ ಯಾವ ಥರ ಮಾಡಬೇಕು, ಮೇವಿನ ನಿರ್ವಹಣೆ ಯಾವ ಥರ ಮಾಡಬೇಕು ಅನ್ನೋದು ಇಲ್ಲೇ ಆಗ್ತದೆ. ಆದರೆ ಇದನ್ನು ಲಾಸ್ಟ್ ಮೈಲ್ ಅಂತ ಕರಿತೀವಿ, ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದು ಆಗೋದಿಲ್ಲ, ಅಷ್ಟೇ ಆಗ್ತಾಯಿಲ್ಲ. ನಾವು ಇಲ್ಲಿ ಸ್ಟೇಟಲ್ಲಿ, ಡಿಸ್ಟಿಕ್ಸಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಳೋದು ಒಂದಾದರೆ, ಅದು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸೋದಿದೆಯಲ್ಲ, ಅದು ಪ್ರಾಬ್ಲಿ ಸರ್ಕಾರಕ್ಕಿಂತ ಜಾಸ್ತಿ ರೋಲು ಮಾಧ್ಯಮದವ್ರದ್ದು ಇರ್ತದೆ. ಅದನ್ನ ಅವ್ರು ಮಾಡಬೇಕಾಗ್ತದೆ. ಸರ್, ಈಗ DCM ಅವರು ಹೇಳಿದ್ದಾರೆ, ಪ್ರತಿ ಶಾಸಕರಿಗೆ 1 ಕೋಟಿ ಕೊಟ್ಟಿದ್ದೀವಿ, ಪ್ರತಿ ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ಇಟ್ಟಿದ್ದೀವಿ, ಕುಡಿಯೋ ನೀರಿಗೆ ಯಾವುದೇ ಕೊರತೆ ಆಗಬಾರ್ದು ಅಂತ. ಇದರಿಂದ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯನಾ? ಬರವನ್ನು ಸದ್ಯದ ಮಟ್ಟಿಗೆ ಜನರಿಗೆ ತೊಂದರೆ ಆಗಿರಂಗೆ ಮಾಡೋದಕ್ಕೆ ಸಾಧ್ಯನಾ? ಇನ್ನೊಂದು, ಬರ ನಿರ್ವಹಣೆ ಇದೆಯಲ್ಲ, ಬರನ ನಿರ್ವಹಣೆ ಕೇವಲ 5 ಕೋಟಿ 1 ಕೋಟಿ ಕೊಟ್ಟ ತಕ್ಷಣ ಬರ ನಿರ್ವಹಣೆ ಆಗೋದಿಲ್ಲ. ಅದು ಆಗೋದಿಲ್ಲ. ಇದೇನಂದ್ರೆ ತಾತ್ಕಾಲಿಕ ಅಷ್ಟೇ. ಈಗ ನೀವು ಏನು 5 ಕೋಟಿ ಕೊಡ್ತೀರಾ, 1 ಕೋಟಿ ಕೊಡ್ತೀರಾ, ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಉಂಟಾಗ್ತದೆ ಅದನ್ನು ಸಪ್ಲೈ ಮಾಡೋಕ್ಕೆ ಒಂದು ಸ್ಕೀಮ್ ಇರ್ತವೆ. ಮೇವಿನ ಕೊರತೆ ಆದರೆ ಅದನ್ನು ಸಪ್ಲೈ ಮಾಡೋಕ್ಕೆ ಇರ್ತದೆ. ಆದರೆ ಹೆಚ್ಚುವರಿಯಾಗಿ ಇವಾಗ ಬೆಳೆ ಹಾನಿ ಆಯಿತು, ಅದಕ್ಕೆಲ್ಲ ಇದನ್ನ ಉಪಯೋಗಿಸೋಕ್ಕಾಗೋದಿಲ್ಲ. ಅದು ಜಸ್ಟ್ ಇದು ಏನಂದರೆ ಕುಡಿಯೋ ನೀರಿನ ಅಭಾವ ನೀಗಿಸೋಕ್ಕಾಗಿರ್ಬೋದು, ಅಥವಾ ಮೇವಿನ ಅಭಾವ ನೀಗಿಸೋಕ್ಕಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಬೋರ್ವೆಲ್ಗಳಲ್ಲಿ ಏನೋ ಸಣ್ಣ ಪ್ರಾಬ್ಲಮ್ ಇದ್ದು ಮೋಟ್ರ್ ಪಂಪ್ಗಳು ಇವೆಲ್ಲ ಕೆಟ್ಟೋಗಿರ್ತವೆ, ಕೆಲವು ಕಡೆ ಹ್ಯಾಂಡ್ ಪಂಪ್ಸ್ಗಳು, ಇಂಥವೆಲ್ಲ ರಿಪೇರಿ ಮಾಡಿಸಿ ಒಂದು ಆಗ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡಿಬಿಡಿ ಅಂತ ಸದ್ಯಕ್ಕೆ ಮಾಡೋ ಕಾರ್ಯಕ್ರಮಗಳಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು. ಇದು ನಿಮಗೆ ದೊಡ್ಡ ಮಟ್ಟದ ರಿಲೀಫ್ ಕೊಡೋಕ್ಕಾಗಿರ್ಬೋದು, ಅಂದರೆ ಪರಿಹಾರ ಕೊಡೋಕ್ಕಾಗಿರ್ಬೋದು, ಇನ್ನೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಹಾಕ್ಕೊಂಡ್ಲಿಕ್ಕೆ ಆಗಿರ್ಬೋದು. ನಮಗೆ ಏನು ವರ್ಷ SDRF ಅಂತ ಬರ್ತದೆ, ಸ್ಟೇಟು ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಬರ್ತದೆ, ಅದು ಸಾಕಾಗಲ್ಲ. ಅದಿರೋದೇ, ಆ ಫಂಡ್ ಇರೋದು ಯಾತಕ್ಕೆ ಅಂದರೆ, ಇಂಥ ವಿಪತ್ತುಗಳು ಸಂಭವಿಸಿದಾಗ ತಕ್ಷಣಕ್ಕೆ ನೀವೇನೇನು ಕಾರ್ಯಕ್ರಮಗಳು ಹಾಕಬೇಕೋ ಅದನ್ನ ಹಾಕ್ಕೊಳ್ಲಿಕ್ಕೆ ಇರ್ತಕ್ಕಂಥ ಫಂಡ್ ಅದು ಇವಾಗ ಏನು ಆಗುತ್ತದೆ. ಇನ್ನೊಂದು, ಬರ ಅಂದ ತಕ್ಷಣ ಘೋಷಣೆ ಮಾಡಲಿಕ್ಕೂ ಸಾಕಷ್ಟು ಮಾರ್ಗಸೂಚಿಗಳಿದ್ದಾವೆ. ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಕೃಷಿ ಮಂತ್ರಾಲಯ ಹೊರತಂದಿರುವಂತಹ ಒಂದು ವಿಪತ್ತು ಕೈಪಿಡಿ ಇದೆ, ಒಂದು ಕೃಷಿ ಕೈಪಿಡಿ ಇದೆ. ಅದನ್ನು ಏನು ಕೊಟ್ಟಿದ್ದಾರೆ ನಾರ್ಮ್ಸ್ ಪ್ರಕಾರನೇ ನಾವು ಮಾರ್ಗಸೂಚಿಗಳನ್ನು ಅನುಸರಿಸಿನೇ ಬರ ಡಿಕ್ಲೇರ್ ಮಾಡಬೇಕಾಗ್ತದೆ. ಪ್ಲಸ್ ನಾವು ಬರೋಕ್ಕೆ ಏನೇನು ಕೇಳಬೇಕೋ ಅದನ್ನು ಸಹ ನಾರ್ಮ್ಸ್ ಹೊಂದಿದ್ದಾವೆ, ಅವನ್ನ ಇಟ್ಕೊಂಡೇ ನಾವು ಕೇಳಬೇಕಾಗ್ತದೆ. ಅದಕ್ಕೆಲ್ಲವಕ್ಕೂ ಏನಂದರೆ ಇಂಪಾರ್ಟೆಂಟು, ನೀವು ಕೇವಲ ಬರ ಜೂನ್ ತಿಂಗಳಲ್ಲಿ ಘೋಷಣೆ ಮಾಡಲಿಕ್ಕಾಗೋದಿಲ್ಲ, ಜುಲೈ ತಿಂಗಳ ಅಂತ್ಯ ಮುಗಿದ ಮೇಲೇ ನೀವು ಘೋಷಣೆ ಮಾಡಲಿಕ್ಕಾಗೋದು. ಅದ್ರ ಪ್ರಕಾರ ಟೈಮ್ಲಿನೆಸ್ ಅಂತ ಇದ್ದೀವಿ. ಆವಾಗ 2 ತಿಂಗಳು 4 ತಿಂಗಳಂತ ಹೇಳಿದೆ ಮುಂಗಾರು, ಅದರಲ್ಲಿ 2 ತಿಂಗಳ ಆದ ನಂತರ ಅವು ಏನೇನು ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ, 4-5 ಪ್ಯಾರಾಮೀಟರ್ಸ್ ಇರ್ತವೆ, ಅವರೆಲ್ಲ ಆದಮೇಲೆ ಅವನ್ನೆಲ್ಲ ದೊಡ್ಡ ಪ್ರೋಸೆಸ್ಸು. ಬರ ಡಿಕ್ಲರೇಷನ್ ಮಾಡೋದು ಒಂದು ತಕ್ಷಣಕ್ಕೆ ಆಗೋವಂಥದ್ದಲ್ಲ. ಎಲ್ಲ ಡಿಕ್ಲರೇಷನ್ಗೆ ನಾರ್ಮ್ಸ್ ಎಲ್ಲ ಫಾಲೋ ಮಾಡಿ ಲೀಸ್ಟ್ನ ನಾವು ಗುರುತಿಸಿದ ಮೇಲೆ ಅದು ಫೀಲ್ಡ್ಗೆ ಹೋಗಬೇಕಾಗ್ತದೆ. ಫೀಲ್ಡಲ್ಲಿ ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಕರಿತೀವಿ. ಅಲ್ಲಿ ಎಷ್ಟು ಲಾಸ್ ಆಗಿದೆ ಕ್ರಾಪ್ಸ್ ಅನ್ನೋದು ಎಸ್ಟಿಮೇಟ್ ಮಾಡಿದ್ಮೇಲೆ ಇವನ್ನೆಲ್ಲ ಒಳಗೊಂಡಂತೆ ನಾವು ಮೆಮೊರಾಂಡಮ್ ರೆಡಿ ಮಾಡಬೇಕಾಗ್ತದೆ. ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ಮೇಲೆ 8-10 ದಿವಸದಲ್ಲಿ ಸೆಂಟ್ರಲ್ ಟೀಮ್ IMCT ಅಂತ ಬರ್ತದೆ. ಅದು ಅವರು ಆನ್ಸೈಟ್ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಏನು ಕೇಳಿರ್ತಕ್ಕಂಥ ಕೋರಿಕೆ ಏನಿದೆ, ಇಲ್ಲಿ ಪರಿಣಾಮ ಏನಿದೆ ಅನ್ನೋದು ನೋಡಿ ಅದ್ರ ಮೇಲೆ ಡಿಸಿಷನ್ ತೊಗೊಂಡು NDRF ಅಡಿಯಲ್ಲಿ ನಾವು ದುಡ್ಡು ಕೇಳ್ಬೋದು. SDRF ಅಡಿಯಲ್ಲಿ ದುಡ್ಡು ಯಾವಾಗ ನಮಗೆ ಇದು ನಿರ್ವಹಣೆ ಮಾಡೋಕ್ಕಾಗೋದಿಲ್ವೋ ಅಂಥ ಟೈಮಲ್ಲಿ NDRF ಅಡಿಯಲ್ಲಿ ದುಡ್ಡು ಕೇಳಿ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದಾಗ ಈ ಪ್ರೋಸೆಸ್ ಎಲ್ಲ ಆಗ್ತದೆ. ಸರ್, ಈಗ ಈ ಒಂದು ಬರನ ಎದುರಿಸೋದು ಇದೆಲ್ಲ ಒಂದು. ಬೆಂಗಳೂರಿಗೆ ಟೆನ್ಷನ್ ಏನಂದ್ರೆ, ರಾಜ್ಯಕ್ಕೆ ಟೆನ್ಷನ್ ಏನಂದ್ರೆ, ಮುಂದಿನ ಬಾರಿ ಬೆಂಗಳೂರಿನವರಿಗೆ ನೀರಿಲ್ದಂಗೆ ಆಗ್ಬಿಟ್ರೆ, ಈ KRSL ನೀರು ಕಡಿಮೆ ಆದರೆ ಆಗಬಹುದಾ ಏನು, ಆ ಆತಂಕ ರಾಜ್ಯದಲ್ಲಿ ಇದ್ದೇ ಇರುತ್ತೆ ಯಾವಾಗ. ಹೌದು, ಇದು ಭಾಳ ಮುಖ್ಯ ಆಗ್ತದೆ. ಕುಡಿಯೋ ನೀರಿನ ಏನು ಸಪ್ಲೈ ಇದೆಯಲ್ಲ, ಅದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದು ನಮ್ಮ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನಮಗೆ ಸುಮಾರು 75-80% ಹಳ್ಳಿಗಳು ಏನಿದ್ದಾವೆ, ಭಾಗ ಏನಿದೆ, ಅದಕ್ಕೆಲ್ಲ ಕುಡಿಯೋ ನೀರಿನ ಮೂಲ ಅಂತರ್ಜಲ.
ಇವಾಗ ಬೆಂಗಳೂರಿಗೆ ತಗೊಳ್ಳಿ, ಬೆಂಗಳೂರಲ್ಲಿ ನಾವು ಏನೇ ಕಾವೇರಿ ನೀರು ಕೊಟ್ಟರು 30% ಇವತ್ತಿಗೂ ಕುಡಿಯುವ ನೀರಿನ ಮೂಲ ಅಂತರ್ಜಲನೇ. ಅದರಿಂದ ನಾವು ಮುಖ್ಯವಾಗಿ ಮಳೆ ಕಡಿಮೆ ಆದ ತಕ್ಷಣವೇ ನಿಮಗೆ ಜಲಾಶಯಗಳಿಗೆ ಒಳಹರಿವು ಬರೋದು ಒಂದಾದರೆ, ಅಂತರ್ಜಲದ ಏನು ನಮಗೆ ಮೂಲ ಏನಿದೆ ಮಳೆ ಅದು ಕಡಿಮೆ ಆದಾಗ ಇಂಗುವಿಕೆ ಕಡಿಮೆ ಆಗ್ತದೆ, ರೀಚಾರ್ಜ್ ಕಡಿಮೆ ಆಗ್ತದೆ. ಅದೇ ಟೈಮ್ಗೆ ಏನಾಗ್ತದೆ, ಬಳಕೆ ಜಾಸ್ತಿ ಆಗ್ತದೆ. ಯಾಕಂದರೆ ಪ್ರೆಷರ್ ಬೀಳೋದು, ನಿಮ್ಗೆ ಮಳೆ ಬಂದಿಲ್ಲ ಅಂದರೆ ಬೋರ್ವೆಲ್ಗಳೆಲ್ಲ ಪಂಪ್ ಮಾಡ್ತಾರೆ. ಸೊ ಅಂತರ್ಜಲದ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ ಅಂತರ್ಜಲದ ಮಟ್ಟ ಕುಸಿತದೆ. ಅಂತರ್ಜಲ ಮಟ್ಟ ಕುಸಿತದೆ, ಎಲ್ಲವರೆಗೂ ತಡ್ಕೊಳಕ್ಕೆ ಶಕ್ತಿ ಇರ್ತದೆ ಅಲ್ಲಿವರೆಗೂ ತಡ್ಕೊತದೆ. ಒಂದು ಮಟ್ಟಕ್ಕೆ ಹೋದಾಗ ಅಂತರ್ಜಲ ಬರೋದೇ ಕಡಿಮೆ ಆಗೋಗ್ತದೆ, ಬೋರ್ವೆಲ್ ನಿಂತೋಗ್ತವೆ. ಇದು ಸಪ್ಲೈ ಡಿಮ್ಯಾಂಡ್ ರೇಷಿಯೋ ಇದ್ದಂಗೆ. ನಿಮ್ಮಲ್ಲಿ ನೀವು ಬ್ಯಾಂಕಲ್ಲಿ 1000 ರೂಪಾಯಿ ಇಟ್ಟು 800 ರೂಪಾಯಿ ಡ್ರಾ ಮಾಡಿದರೆ ಇನ್ನೂ ಸೇಫಾಗಿರ್ಬೋದು. ನೀವು 1000 ರೂಪಾಯಿ ಇಟ್ಟು 2000 ರೂಪಾಯಿ ಡ್ರಾ ಮಾಡ್ತಾರೆ, ಏನಾಗ್ತದೆ, ಒಂದು ಕಡೆ ಬ್ಯಾಂಕಿಗೆ ನೀವು ದುಡ್ಡು ತುಂಬ್ತಾ ಇದ್ದರೆ ತೊಗೊಳಕ್ಕೆ ಒಂದು ಇದಾಗ್ತದೆ. ಇದು ಹಂಗೆ ಆಗ್ತಾ ಇರೋದು. ನೀವು ಏನು ಬ್ಯಾಂಕಿಗೆ ಆಗ್ತಾಯಿಲ್ಲ, ರಿಚಾರ್ಜ್ ಆಗ್ತಾಯಿಲ್ಲ, ಮೂಲದಲ್ಲಿ ಕೊರತೆ ಆಗಿದೆ, ಆದರೆ ಬಳಕೆ ಜಾಸ್ತಿ ಆಗ್ತಾ ಇದ್ದಾಗ ಅಂತರ್ಜಲದ ಮಟ್ಟ ಕುಸಿತದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 45 ತಾಲೂಕುಗಳನ್ನು ಓವರ್ ಎಕ್ಸ್ಪ್ಲಾಯ್ಟೆಡ್ ಬ್ಲಾಕ್ಸ್ ಅಂತ ಕರಿತೀವಿ. ಅಂದರೆ ಅಂತರ್ಜಲ ನಾವು ಎಷ್ಟು ನೀರು ಕಳಿಸ್ತೀವಿ ಅದಕ್ಕಿಂತ 100%ಗಿಂತ ಜಾಸ್ತಿ ಯುಟಿಲೈಸ್ ಮಾಡಿದಾಗ ಅದನ್ನ ಆ ಥರ ಕರೀತಾರೆ. 90%ಗಿಂತ ಜಾಸ್ತಿ ಕ್ರಿಟಿಕಲ್ ಬ್ಲಾಕ್ಸ್ ಅಂತೀವಿ. ಹಂಗೆ ನೋಡಿದಾಗ ನಮಗೆ ಸುಮಾರು ಅರ್ಧದಷ್ಟು ಭಾಗ ನಮ್ಮ ರಾಜ್ಯದಲ್ಲಿ ಅಂತರ್ಜಲದ ಒಂದು ಮಟ್ಟ ಕುಸಿದು ಕೊರತೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಏನಾಗ್ತದೆ ಅಂದರೆ ಕುಡಿಯೋ ನೀರಿನ ಮೇಲೆ ಆಗ್ತದೆ. ಬೋರ್ವೆಲ್ಗಳು ಫೇಲ್ಯೂರ್ ಆದರೆ ಕುಡಿಯೋ ನೀರಿನ ಮೇಲೆ ಫೇಲ್ಯೂರ್ ಆಗ್ತದೆ. ಒಂದು ಕಡೆ ಜಲಮೂಲ ಕಡಿಮೆ ಆಗ್ತದೆ, ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕುಸಿತದೆ. ಇವೆಲ್ಲನೂ ಇಂಪ್ಯಾಕ್ಟ್ ಏನಾಗ್ತದೆ, ಕುಡಿಯುವ ನೀರಿಗೆ ಇದಾಗ್ತದೆ. ಈಗಾಗಲೇ ಸುಮಾರು 1000 ಅಷ್ಟು ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯೋ ನೀರಿನ ಕೊರತೆ ಆಗಿರೋದನ್ನ ಕಾಣ್ತಾ ಇದ್ದೀವಿ ಈ ವರ್ಷ. ಇದು ಮುಂಗಾರು ಮಿಡ್ ಸೀಸನ್ನಲ್ಲೇ ಹಿಂಗಾಗಿರಬೇಕಾದ್ರೆ ಮುಂದಿನ ಬೇಸಿಗೆಯನ್ನು ನೀವು ಇದು ಮಾಡಿಕೊಂಡಾಗ ಈ ವರ್ಷ ಬಹಳ ಕಠಿಣವಾಗಿರ್ತದೆ, ತೀಕ್ಷ್ಣವಾಗಿರ್ತದೆ ಅಂತ ಹೇಳ್ಬೋದು. ಅಂತರ್ಜಲದ ಮಟ್ಟ ಆಗಿರ್ಬೋದು, ಕುಡಿಯೋ ನೀರಿನಲ್ಲಿ ಜಲಮೂಲಗಳಲ್ಲಿ ನೀರು ಕಡಿಮೆ ಆದಾಗ ನಮಗೆ ಮುಖ್ಯವಾಗಿ ಬೇರೆನ ನಿಮಗೆ ಅಕ್ಕಿ ಗೋಧಿ ಏನಾದ್ರೂ ಬೇರೆ ಕಡೆಯಿಂದ ಕೊಡ್ಬೋದು, ಕೊಂಡ್ಕೊಂಡು ಬಂದು ಬೇರೆ ಸ್ಟೇಟಲ್ಲಿ ಲಭ್ಯ ಇರೋ ಕಡೆಯಿಂದ ತರ್ಬೋದು. ಆದರೆ ಈ ನೀರು ತರೋದಿದೆಯಲ್ಲ ಭಾಳ ಕಷ್ಟ ಆಗ್ತದೆ.